कर्नाटका गुलबर्गा डिप्टी कमिश्नर ऑफिस के पीछे मौजूद डिस्ट्रिक्ट इंचार्ज मिनिस्टर प्रियांक खरगे के ऑफिस के रूबरू कर्नाटका प्रांत रैता संघ की जानिब से एहतजाज मुनज़्ज़म करते हुए कहा कि कर्नाटका में मौजूद कांग्रेस हुकूमत मार्च के महीने में रियासती बजट पेश करने जा रही है। इस बात को लेकर KPRS के नुमाइंदों ने हुकूमत से मुतालबा किया कि तोर उगाने वाले किसानों को एक्स ग्रेशिया का ऐलान करें। तोर खरीदारी बोर्ड के तहत MSP कानून जारी करने को कहा। फॉरेस्ट की जमीन पर जो किसान काश्त कर रहे हैं उन्हें हक पत्र जारी करने को कहा। ज्यादातर फॉरेस्ट जमीन पर दलित काश्तकारी कर रहे हैं। इन किसानों को काश्तकारी करने से रोक रहे फॉरेस्ट ऑफिसर्स पर लगाम लगाने की मांग की। इस मौके पर KPRS के जिलाई सदर शरण बसप्पा मामशेट्टी और दीगर अहदेदारान मौजूद थे। तो आइए देखते हैं तफसीली रिपोर्ट। ब्यूरो रिपोर्ट अतराफ TV उर्दू न्यूज़। ಮನುಷ್ಯರಿಗೆ ಸ್ವಲ್ಪ ಕೈ ಹಿಡೀರಿ. ಹೋ ಸರ್ ಮಾನ್ಯ ಪ್ರಿಯಾಂಕ ಸಾಹೇಬರ ಕಚೇರಿ ಎದುರುಗಡೆ ಯಾಕೆ ಬಂದಿಲ್ಲ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ಅರಣ್ಯ ಇಲಾಖೆ ದೌರ್ಜನ್ಯ ನಡೆದಿದೆ. 60, 70, 80 ವರ್ಷದಿಂದ ಸಾಗುವಳಿ ಮಾಡತಕ್ಕಂಥ ಬಡವರು ಅರ್ಜಿ ಹಾಕಿದ್ದಾರೆ. ಫಾರಂ ನಂಬರ್ 50, 53, 57 ಅರ್ಜಿ ಹಾಕಿ ಓಡಾಡಿ ಸಾಕಾಗೋಗಿದೆ. ಆದ್ರೂ ಕೂಡ ಇವತ್ತು ಅರಣ್ಯ ಇಲಾಖೆಯವರು ಅವ್ರಿಗೆ ಕೊಡ್ತಿರುವ ಕಿರುಕುಳ ನಿಲ್ತಾ ಇಲ್ಲ. ಅಲ್ಲದೆ ನಾವೇನು ಹೇಳ್ತೇವೆ, ಕಂದಾಯ ಇಲಾಖೆ ಭೂಮಿ ಅದು ಅರಣ್ಯ ಅಂದ್ರಲ್ಲಿ ಏನೂ ಇಲ್ಲ, ಅರಣ್ಯನೇ ಇಲ್ಲ. ಒಟ್ಟು ಫಲವತ್ತಾದ ಭೂಮಿ ಹಿಂದೆ ಯಾರೋ ನಮ್ಮ ಮುತ್ತೆ ಅಜ್ಜ ಎಲ್ಲ ಫಲವತ್ತಾಗಿ ಕಲ್ಲು ಮಣ್ಣು ಅದೆಲ್ಲ ತೆಗೆದು ಮಾಡಿ ಹೊಲ ಲೇವಲ್ ಮಾಡಿ ಇವತ್ತು ಸಾಗುವಳಿ ಮಾಡಿ ಅದ್ರ ಮೇಲೆ ಉಪಜೀವನ ಮಾಡ್ತಾ ಇದ್ದಾನೆ 2-3 ಎಕರೆ ಜಮೀನು. ಆದ್ರೆ ಇವ್ರೇನಾದ್ರು ಅರಣ್ಯ ಅಂತೇಳಿ ಕಾಗದದಾಗ ಅದಷ್ಟೇ, ಪ್ರಾಣಿದಾಗ ಅರಣ್ಯ ಅಂತ ಬಂತು. ಅದು ಯಾರು ಕೊಟ್ಟರು? ಕಂದಾಯ ಭೂಮಿನೇ ಅರಣ್ಯ ಇಲಾಖೆ ಬೆಳೆಸ್ಲಿಕ್ಕೆ ಕೊಟ್ಟರೆ ಇವರು ಅರಣ್ಯ ಬೆಳೆಸಿಲ್ಲ. ಅರಣ್ಯ ಬೆಳೆಸುವ ಹೆಸರಿನಲ್ಲಿ ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ರೂಪಾಯಿ ಲೂಟಿ ನಡೆದು, ಕೋಟ್ಯಾಂತರ ರೂಪಾಯಿ ಎಲ್ಲೋ ಲಕ್ಷಗಟ್ಟಲೆ ಅಲ್ಲ, ಕೋಟಿ ರೊಕ್ಕ ಹಾಕ್ತಾರೆ. ಎಲ್ಲಿ ಅರಣ್ಯ ಬೆಳೀತಾ ಇಲ್ಲ. ಯಾಕೆ ಬೆಳೀತಾ ಇಲ್ಲ ಅಂದ್ರೆ ನಮ್ಮದು ಮಳೆ ಅಭಾವದಿಂದಾಗಿ ರೈತರು ಹಚ್ಚಿದ ಗಿಡನೇ ಬೆಳೆಯಲ್ಲ. ಜಲ್ದಿ ನೀರು ಹಾಕಬೇಕಾಗ್ತದೆ. ಒಂದು ಬೇಸಿಗೆದಾಗ ನೀರು ಹಾಕಿದ್ರೆ ಅಷ್ಟೇ ಬೆಳೀತದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೇವೆ ಅಂದ್ರೆ, ಪ್ರತಿ ಅಕ್ರಮ ಸಾಗುವಳಿದಾರರಿಗೆ ಎಕರೆಗೆ ಒಂದು 20 ಗಿಡ ಹಚ್ಚಪ್ಪ ಅಂತ ಹೇಳ್ರಿ. ನೀವು ಹಚ್ಚರೆ ಗ್ರ್ಯಾಂಟ್ ಕೊಡ್ತೇನೆ ರೀ, ಒಂದು ಬದಿನ ಮ್ಯಾಗ ಹಚ್ತಾನೆ ಸುತ್ತ ಒಂದು 20 ಗಿಡಗಳು. ಹಂಗೆ ಒಂದು 2 ಎಕರೆ ಹೊಡೆದಾನಂದ್ರೆ 50 ಮರ ಬೆಳೆಸ್ಬೋದು. ನಿಮ್ಗೆ ಸರ್ಕಾರಕ್ಕೆ ದುಡ್ಡೇ ಇಲ್ಲ, ಖರ್ಚೇ ಇಲ್ಲ. ಕೋಟಿ ಬಜೆಟ್ ಉಳಿತದೆ ಸರ್ಕಾರಕ್ಕೆ. ಒಂದು ಕಡೆ ಬಜೆಟ್ನು ಉಳಿತದ, ಒಂದು ಕಡೆ ಇವನಿಗೆ ಹೊಲನ ಜಮೀನು ಉಳಿತದೆ ಬಡವರಿಗೆ. ಅದಕ್ಕಾಗಿ ಅಂಥದ್ದೊಂದು ಕಾನೂನು ತೊಗೊಂಡ್ಬರ್ರಿ ಅಂತಲೂ ಕೂಡ ಇವ್ರಿಗೆ ಕೇಳ್ತಾ ಇದ್ದೆವು. ಇವತ್ತು ಎಲ್ಲೆಲ್ಲಿ ಸಾಗುವಳಿ ಮಾಡ್ಯಾರ ನಾವು ನೋಡಿದ್ದೀವಿ. ಈ ಕೆಲವು ಮಂದಿ ಬಳಿ ದಾಖಲಾತಿನೂ ಕೂಡ ಹಿಂದೆ 20 ವರ್ಷಗಳ ಹಿಂದೆನೇ ಅವ್ರಿಗೆ ಗ್ರ್ಯಾಂಟ್ ಆರ್ಡರ್ ಆಗ್ಯದ, ಬಡವರಿಗೆ ದಂಡ ಕೇಳ್ಯಾರ, ಅವ್ರು ಕೊಟ್ಟಿಲ್ಲ. ಹಂಗಾಗಿ ಅವು ಇಲ್ತನೂ ಗ್ರ್ಯಾಂಟ್ ಆಗಿ ಪಾಣಿದಾಗ ಹೆಸರು ಬಂದಿಲ್ಲ. ನಾವು ನೋಡಿದ್ದೇವೆ. ಈಗ ಶಿಕಾರ್ ಮೂರ್ಪಳ್ಳಿದವ್ರು ಬಂದಾರ, ಅಲ್ಲಿ ಚಿಂತಪಳ್ಳಿದವ್ರು ಬಂದಾರ, ನರ್ನಾಳದವ್ರು ಬಂದಾರ, ಹಲವಾರು ಗ್ರಾಮಗಳಿಂದ ಏನು ಜನ ಬಂದಾರ, ಅವು ಚೆಂಟಾದವ್ರು ಬಂದಾರ. ಎಲ್ಲ ಜನರದ ಭೂಮಿ ಅಕ್ರಮ ಸಾಗುವಳಿದಾರರ ಒಂದು ಗುದ್ದಾಟ ಜೋರಾಗಿ ನಡೆದದ. ಆದ್ರೆ ಅವ್ರು ಕೇಳ್ತಾ ಇಲ್ಲ. ಭಯಭೀತಿ ಮಾಲಾಪನೆ ಮಾಡಿ ಅವರಿಗೆ ಅರಣ್ಯ ಹೆಸರು ಬೆಳೆಸೋ ಹೆಸರು ಮೇಲೆ ಜಮೀನು ಕಸ್ಕೋಬೇಕಂತ ಸರ್ಕಾರ, ಅದು ನೀತಿ ಸರಿಯಲ್ಲ. ಸರ್ಕಾರ ಈಗ ಬರುವಂಥ ಅಧಿವೇಶನದಲ್ಲಿ ಯಾರ್ಯಾರು ಕಬ್ಜಾದಾಗರ ಅವ್ರಿಗೆ ಪಂಚನಾಮ ಮಾಡಿ ಎಲ್ಲರಿಗೆ ಪಟ್ಟ ಕೊಡ್ರಿ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಅಕ್ರಮ ಸಕ್ರಮ ಮಾಡಿರಿ. ಈಗ ಎಷ್ಟೋ ಮಂದಿ ನಮ್ಮಲ್ಲಿ ಚಿಂಚೋಳಿ ತಾಲೂಕದ ಕೆಲವು ಹಳ್ಳ್ಯಾಗ ತೋಟಗಳವ, ಅರಣ್ಯ ಇದ್ದಿದೆ, ತೋಟ ಅದ. ಅವ್ರು ಎಂದೋ ಹಿಂದೆ ಅವ್ರ ಮುತ್ತಜ್ಜ ಬಾವಿ ತೋಡಿ ಹೊತ್ತು ಅಲ್ಲಿ ಕಬ್ಬು ಬೆಳಿತಾರೆ ಅವ್ರು ರೈತರು. ಆದ್ರೆ ಅವ್ರ ಹೆಸರಿಲ್ಲ, ಅದು ಅರಣ್ಯ ಅಂತೇಳಿ ಪಾಣಿದಾಗ ಅದ ಅಷ್ಟೇ. ಆದ್ರೆ ಅವ್ರು ಎಷ್ಟೋ ವರ್ಷದಿಂದ ಮೆಹನತ್ ಮಾಡಿ ಆ ಭೂಮಿ ಫಲವತ್ತು ಮಾಡಿದ್ದು, ಬಾವಿ ಹೊಡೆದಿದ್ದು, ಇದೆಲ್ಲ ಎಲ್ಲಿ ಹೋಗ್ಬೇಕು ಅವ್ರು? ಅದಕ್ಕೆ ಅದು ಬಿಡಿಸ್ತೀವಂತಾರೆ. ಅಂಥದ್ದೆಲ್ಲ ಮಾಡಬಾರ್ದು. ದಯವಿಟ್ಟು ಸರ್ಕಾರ ಈ ಬಡವ್ರಿಗೆ ಗೋಳು ಕೇಳಬೇಕು. ಅದಕ್ಕೆ ನಾವೇನು ಹೇಳ್ತಿದ್ದೆವು ಅಂತಂದ್ರೆ, ಈಗ ನಾವು ಮತ್ತೆ ಅರ್ಜಿಗಳಂತೂ ಹಾಕಿದೆವು. ಕಬ್ಜಾ ಅಂತೂ ಬಿಡೋರಲ್ಲ. ಮತ್ತು ಸಂಘರ್ಷಣೆ ಅರಣ್ಯ ಇಲಾಖೆದು ಮತ್ತು ನಮ್ಮ ಸಂಘಟನೆಯವರು ಆ ಬಡವರದು ಸಂಘರ್ಷಣೆ ಆಗ್ತದೆ. ಆ ಸಂಘರ್ಷಕ್ಕೆ ಬರೋದು ಬೇಡ. ನಿಜವಾಗಿ ಯಾರ್ಯಾರು ಎಲ್ಲೆಲ್ಲಿ ಸಾಗುವಳಿಯಾರ ಸರ್ಕಾರ ಸಮೀಕ್ಷೆ ನಡೆಸಲಿ, ಎಲ್ಲ ಬಡವರಿಗೆ ಪಟ್ಟ ಕೊಡಲಿ ಅಂಥೇಳಿ ಇವತ್ತು ನಾವು ಮಾನ್ಯ ಪ್ರಿಯಾಂಕ ಸಾಹೇಬ್ರ ಗಮನಕ್ಕೆ ತಂದು ಇವತ್ತು ಸರ್ಕಾರದಲ್ಲಿ ಚರ್ಚೆ ಮಾಡಿ ಇದು ಒಂದು ತೀರ್ಮಾನಕ್ಕೆ ಬರಬೇಕು. ಅರಣ್ಯ ಹೆಸರು ಮ್ಯಾಗ ಬಡವರನ್ನು ಕೊಲ್ಲೋದು ಬೇಡ, ಅರಣ್ಯ ಹಾಳು ಮಾಡೋದು ಬೇಡ. ಅರಣ್ಯ ನಾವೆಲ್ಲರೂ ಹಾಳು ಮಾಡೋರಲ್ಲ, ಅರಣ್ಯ ವೈರಿಗಳೇನಿಲ್ಲ. ಆದ್ರೆ ಅವ್ರು ತಿಳಿತಾರೆ ಹಂಗೆ ಅರಣ್ಯ ಎಲ್ಲ ಹಾಳು ಮಾಡ್ತಾರೆ. ಅರಣ್ಯ ಹಾಳು ಮಾಡಿಲ್ಲ.
ಅರಣ್ಯ ಇಲಾಖೆಯವರೇ ಅರಣ್ಯ ಹಾಳು ಮಾಡ್ತಾರೆ, ಅವರೇ ಎಲ್ಲ ಕಳುವು ಮಾಡ್ತಾರೆ. ಯಾರು ಎಲ್ಲಿ ಅರಣ್ಯ ಹಾಳು ಮಾಡಲ್ಲ. ಹಿಂದೆಲ್ಲ ಇತ್ತು, ಇವತ್ತು ಹುರುನ್ ಕಟ್ಟಿಗೆ ಗ್ಯಾಸ್ ಸಿಲಿಂಡರ್ ಆಗಿದ್ದು ಕಟ್ಟಿಗೆಗಳು ಬಂದದ. ಹಿಂಗಾಗಿ ಎಲ್ಲಿ ಯಾರು ಅರಣ್ಯಕ್ಕೆ ಹೋಗೋದ ಸಂಬಂಧ ಇಲ್ಲ, ಯಾರು ಹೋಗ್ತಾನೂ ಇಲ್ಲ. ಅದಕ್ಕಾಗಿ ಇವತ್ತು ಒಂದು ಕಡೆ ಅರಣ್ಯನೂ ಉಳಿಬೇಕು, ಒಂದು ಕಡೆ ನಮ್ಮ ಬಡವ್ರನ್ನೂ ಉಳಿಬೇಕು. ಅದರಲ್ಲಿ ಹೆಚ್ಚಿನ ಸಂಖ್ಯೆ 75% ದಲಿತರೇ ಇದ್ದಾರೆ. ಆ ದಲಿತರು ಇದ್ದಿದ್ದಕ್ಕೆ ದಲಿತರಿಗೆ ಎಲ್ಲಿ ಭೂಮಿನೇ ಇಲ್ಲ, ಅದೇ ಭೂಮಿ ಮೇಲೆ ಅವಲಂಬನೆ ಅವರು. ಅದಕ್ಕಾಗಿ ದಲಿತರ ಕಬ್ಜದಾಗಿದ್ದಂಥ ಭೂಮಿ ಅವ್ರಿಗೆ ಪಟ್ಟ ಕೊಡ್ರಿ, ಒಂದು ಸರ್ಕಾರಕ್ಕೆ ನಿಮಗೂ ಒಳ್ಳೆ ಹೆಸರು ಬರ್ತದೆ. ಬಡವರಿಗೆ ಕೊಟ್ಟಿದ್ದು ಹಿಂದೆ ಕೇರಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಭೂಮಿ ಎಲ್ಲರಿಗೂ ಕೊಟ್ಟರು, ಭೂಮಿ ಪ್ರತಿಯೊಬ್ಬನಿಗೂ ಕೊಟ್ಟರು. ಭೂಮಿ ಇದ್ದರೆ ಏನಾರ ನಾವು ಈ ಸಮಾಜದಾಗ ಮುಖ ಎತ್ತಿ ತೆರಿಬೋದು. ಭೂಮಿನೇ ಇಲ್ಲ ಅಂದ್ರೆ ಬಿಕೋರೆಗಳಿಗೆ ಕೂಲಿ ಮಾಡಿ ಎಷ್ಟು ದಿನ ಬದುಕಲಿಕ್ಕೆ ಸಾಧ್ಯ ಅದು. ಎಂಥದೇ ಭೂಮಿ ಇರಲಿ, ಇವತ್ತು ಭೂಮಿ 25 ಲಕ್ಷ, 60 ಲಕ್ಷ, 50 ಲಕ್ಷ ಸಿಕ್ಕಂಗೆ ರೇಟ್ ಆಗಿಬಿಟ್ಟದು. ಹಿಂಗಾಗಿ ಬಡವರಿಗೆ ಇದ್ದಿದ್ದ ಭೂಮಿನೇ ಕೊಟ್ಟಿರೋದು ಅದೇ ಒಂದು ದೊಡ್ಡ, ನೀವು ಕೋಟ್ಯಾನುಗಟ್ಟಲೆ ರೊಕ್ಕ ಕೊಟ್ಟಂಗೆ ನಮಗೆ. ಅದಕ್ಕಾಗಿ ದಯವಿಟ್ಟು ಈ ಭೂಮಿ ಅಮ್ಮ ವಸ್ತು ದುಡಿಯೋನ ಕೈದಾಗಿರ್ಬೇಕು. ಉಳುವವನೇ ಭೂಮಿ ಒಡೆ ಅಂತೇಳಿ ಜವರಾಜರ್ಸ್ ಹೇಳಿದರು. ನಾವು ಉಳಿತಾನೆ ಮಾಡ್ತಾನೆ, ಉಳುಮೆ ಮಾಡ್ತಾನೆ, ಅವ್ನ ಕೈದಾಗ ಭೂಮಿ ಇದ್ದರೆ ಭೂಮಿ ಬೆಳೀತದೆ. ಅದು ಬಿಟ್ಟು ಕಳ್ಳರ ಕೈದಾಗ ದೊಡ್ಡ ದೊಡ್ಡ ಕಂಪ್ನಿಗಳಿಗೆಲ್ಲ, ಕೋಟ್ಯಾಧೀಶರಿಗೆಲ್ಲ ಭೂಮಿ ಕೊಟ್ಟು ನಿಮಗೆಲ್ಲ ಈ ಅಗ್ರಿಕಲ್ಚರ್ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क। सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Birna Kapur, near Gausha Wali Dargah, KGF.
Karnataka. Contact details 9483444290, 9480107826.